ಪರಮಹಂಸರು ತಮ್ಮ ಕೊಠಡಿಯ ಅರ್ಧಚಂದ್ರಾಕೃತಿಯ ವರಾಂಡದಲ್ಲಿ ಕುಳಿತಿದ್ದಾರೆ. ನರೇಂದ್ರ ವಂದ್ಯೋಪಾಧ್ಯಾಯ, ಹರಿ, ಮಾಸ್ಟರ್ ಮೊದಲಾದವರು ಅವರ ಹತ್ತಿರ ಕುಳಿತಿದ್ದಾರೆ. ನರೇಂದ್ರ ವಂದ್ಯೋಪಾಧ್ಯಾಯನ ಮನೆಯ ಕಷ್ಟ ಸುಖಗಳೆಲ್ಲ ಪರಮಹಂಸರಿಗೆ ಚೆನ್ನಾಗಿ ಗೊತ್ತಿದೆ. ಶ್ರೀರಾಮಕೃಷ್ಣರು: ನೋಡು, ಒಂದು ತುಂಡು ಕೌಪೀನಕ್ಕಾಗಿ ಇಷ್ಟೊಂದು ಕಷ್ಟ. ಮನುಷ್ಯ ಹೆಂಡತಿಯನ್ನು ಕಟ್ಟಿಕೊಂಡು ಮಕ್ಕಳು ಮರಿಗಳನ್ನು ಪಡೆದುಕೊಳ್ಳುತ್ತಾನೆ. ಆದ್ದರಿಂದ ಆತ ಚಾಕರಿಗಾಗಿ ಹೋಗಲೇಬೇಕಾಗುತ್ತದೆ. ಸಾಧು ಕೌಪೀನದ ದೆಸೆಯಿಂದ ಪೇಚಾಟಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಗೃಹಸ್ಥ ಹೆಂಡತಿಯನ್ನು ಕಟ್ಟಿಕೊಂಡು, ಇದೂ ಅಲ್ಲದೆ ಮನೆಯಲ್ಲಿ ಜಗಳ ಆಯಿತು ಎಂದರೆ ಬೇರೆ ಮನೆ ಮಾಡಬೇಕಾಗಿ ಬರುತ್ತದೆ. ನಗುತ್ತಾ ಒಮ್ಮೆ ಚೈತನ್ಯ ದೇವ ನಿತಾಯಿಗೆ ಹೇಳಿದ, ಇಲ್ಲಿ ಕೇಳು ತಮ್ಮ, ಸಂಸಾರಿ ಜೀವಕ್ಕೆ ಎಂದಿಗೂ ಮಾರ್ಗವೇ ಇಲ್ಲ. ಮಾಸ್ಟರ್ ತನಗೆ ತಾನೆ: ಪರಮಹಂಸರು ಬಹುಶಃ ಹೇಳುತ್ತಿರಬಹುದು ಅವಿದ್ಯಾ ಸಂಸಾರದ ಸಂಬಂಧವಾಗಿ. ಸಂಸಾರಿ ಜೀವನವನ್ನು ಬಿಗಿದಿಟ್ಟಿರುವುದು ಅವಿದ್ಯಾ ಸಂಸಾರವೇ ಅಂತ ಕಾಣುತ್ತದೆ. ಮಾಸ್ಟರ್ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಸರಿ ಹೋಗದೇ ಇದ್ದುದರಿಂದ ಆತ ಪ್ರತ್ಯೇಕ ಮನೆ ಮಾಡಿಕೊಂಡಿದ್ದಾನೆ. ಶ್ರೀರಾಮಕೃಷ್ಣರು ವಂದ್ಯೋಪಾಧ್ಯಾಯನಿಗೆ ಮಾಸ್ಟರನ್ನು ತೋರಿಸಿ, ಈತನೂ ಬೇರೆ ಮನೆ ಮಾಡಿಕೊಂಡಿದ್ದಾನೆ. ನೀವಿಬ್ಬರೂ ಇದರಲ್ಲಿ ಒಂದು ಜೋಡಿ. ಒಂದು ಕಡೆ ಒಮ್ಮೆ ಇಬ್ಬರು ಅಪರಿಚಿತರು ಸಂಧಿಸಿದರು. ಒಬ್ಬ ಇನ್ನೊಬ್ಬನನ್ನು ಕೇಳಿದ, ಯಾವೂರಪ್ಪ ನೀನು? ಅದಕ್ಕೆ ಆತ ಹೇಳಿದ, ಓ, ನಾನು ಬಹಳ ದೂರದಿಂದ ಬಂದಿದ್ದೇನೆ, ವಿದೇಶಿ. ಎರಡನೆಯವನು ಮೊದಲನೆಯವನನ್ನು ಕೇಳಿದ, ಹಾಗಾದರೆ ನೀನು ಯಾವೂರಪ್ಪ? ಅದಕ್ಕೆ ಆತ ಹೇಳಿದ, ಅಯ್ಯೋ, ನಾನೇ ನನ್ನ ನಲ್ಲೆಯನ್ನು ಬಿಟ್ಟು ಬಹಳ ದೂರ ಬಂದು ಬಿಟ್ಟಿದ್ದೇನೆ ಎಂದು. ಇಬ್ಬರೂ ಒಂದೇ ದೋಣಿಯಲ್ಲಿ ತೇಲುತ್ತಿದ್ದರು. ಆದ್ದರಿಂದ ಇಬ್ಬರೂ ಜೊತೆಯಾದರು. ಎಲ್ಲರೂ ನಗುತ್ತಾರೆ. ಆದರೆ ಭಗವಂತನಲ್ಲಿ ಶರಣಾಗತನಾದರೆ ಬಳಿಕ ಹೆದರಿಕೊಳ್ಳಬೇಕಾಗಿರುವುದಿಲ್ಲ. ಆತನೇ ರಕ್ಷಿಸುತ್ತಾನೆ. ಹರಿ ಒಳ್ಳೆಯದು. ಅನೇಕರಿಗೆ ಅವನ ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕಾದರೆ ಬಹಳ ಕಾಲ ಹಿಡಿಯುವುದಲ್ಲ. ಏಕೆ? ಶ್ರೀರಾಮಕೃಷ್ಣರು: ಏಕೆ ಗೊತ್ತೇ? ಭೋಗ ಮತ್ತು ಕರ್ಮ ಮುಗಿದು ಹೋಗದವರೆಗೆ ವ್ಯಾಕುಲತೆ ಉಂಟಾಗದು. ಡಾಕ್ಟರ್ ರೋಗಿಯ ಸಂಬಂಧವಾಗಿ ಹೇಳುವುದುಂಟು, ಈಗ ಕೆಲವು ದಿನ ಕಳೆಯಲಿ, ಅನಂತರ ಸಾಮಾನ್ಯ ಔಷಧದಿಂದಲೇ ಗುಣವಾಗಿ ಬಿಡುತ್ತದೆ. ನಾರದ ರಾಮನಿಗೆ ಹೇಳಿದ, ರಾಮ, ನೀನು ನಿನ್ನ ಕಾಲವನ್ನು ಅಯೋಧ್ಯೆಯಲ್ಲಿಯೇ ಕಳೆಯುತ್ತಿದ್ದರೆ ರಾವಣನ ವಧೆ ಆಗುವ ಬಗೆ ಹೇಗೆ? ನೀನು ಆ ಕಾರ್ಯಕ್ಕಾಗಿಯೇ ಅವತರಿಸಿರುವುದು. ರಾಮ ಉತ್ತರವಿತ್ತ. ನಾರದ, ಸಕಾಲ ಬರಲಿ, ರಾವಣನ ಕರ್ಮ ಕ್ಷಯ ಹೊಂದಲಿ, ಆಗ ಆತನ ವಧೆಗೆ ಪ್ರಯತ್ನ ನಡೆಯುವುದು. ಹರಿ ಒಳ್ಳೆಯದು. ಈ ಜಗತ್ತಿನಲ್ಲಿ ಇನ್ನೊಂದು ದುಃಖ ಇದೆಯಲ್ಲ, ಏಕೆ? ಶ್ರೀರಾಮಕೃಷ್ಣರು: ಈ ಜಗತ್ತೆಂಬುದು ಭಗವಂತನ ಲೀಲೆ. ಇದು ಒಂದು ಆಟ ಇದ್ದ ಹಾಗೆ. ಈ ಲೀಲೆಯಲ್ಲಿ ಸುಖ ದುಃಖ, ಪಾಪ ಪುಣ್ಯ, ಜ್ಞಾನ ಅಜ್ಞಾನ, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ. ದುಃಖ ಪಾಪ ಇವೆಲ್ಲ ಇಲ್ಲದೆ ಹೋಯಿತು ಎಂದರೆ ಲೀಲೆ ಸಾಧ್ಯವಿಲ್ಲ. ಕಣ್ಣ ಮುಚ್ಚಾಲೆ ಆಟದಲ್ಲಿ ಹೋಗಿ ಅಜ್ಜಿಯನ್ನು ಮುಟ್ಟಿಬಿಟ್ಟರೆ ಆಕೆಗೆ ಸಂತೋಷವಾಗದು. ಆಟ ಸ್ವಲ್ಪ ಕಾಲ ಮುಂದುವರಿಯಲಿ ಅಂತ ಭಗವಂತನ ಇಚ್ಛೆ. ಅನಂತರ ಇಂತು ಹಾರುವ 100,000 ಪಟಗಳಲ್ಲಿ ಒಂದೋ ಎರಡೋ ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರಲವುಗಳನ್ನು ನಿರೂಪಿಸುತ್ತಾ ಈ ತಾಯಿ ಕೈಯ ಚಪ್ಪಾಳೆ ತಟ್ಟಿ ನಲಿಯುತ್ತಿಹಳು. ಅಂದರೆ ಭಗವಂತನ ದರ್ಶನ ದೊರೆತ ನಂತರ ಒಬ್ಬಿಬ್ಬರು ಮುಕ್ತರಾಗಿ ಬಿಡುತ್ತಾರೆ. ಬಹಳ ತಪಸ್ಸಿನ ಅನಂತರ ಆತನ ಕೃಪೆಯಿಂದ. ಆಗ ಭಗವತಿ ಆನಂದದಿಂದ ಕೈ ಚಪ್ಪಾಳೆ ಹಾಕುತ್ತಾಳೆ. ಭೇಷ್, ಕಿತ್ತುಕೊಂಡು ಬಿಟ್ಟರು ಅಂತ ಹೇಳುತ್ತಾ. ಹರಿ ಭಗವಂತನಿಗೇನೋ ಆಟ, ಆದರೆ ನಮಗೆ ಪ್ರಾಣ ಸಂಕಟ. ಶ್ರೀರಾಮಕೃಷ್ಣರು ನಗುತ್ತಾ, ನೀನು ಎಣಿಸಿಕೊಳ್ಳುವ ಈ ನೀನು ಯಾರು ಹೇಳು ನೋಡೋಣ? ಎಲ್ಲವೂ ಭಗವಂತನೇ ಆಗಿದ್ದಾನೆ. ಮಾಯೆ, ಜೀವ, ಜಗತ್ತು, ಚತುರ್ವಿಂಶತಿ ತತ್ವ ಎಲ್ಲ. ಹಾವಾಗಿ ಕಡಿಯುತ್ತೇನೆ, ಮಂತ್ರವಾದಿಯಾಗಿ ಗುಣಪಡಿಸುತ್ತೇನೆ. ಭಗವಂತನೇ ವಿದ್ಯೆ ಅವಿದ್ಯೆ ಎರಡೂ ಆಗಿದ್ದಾನೆ. ಅವಿದ್ಯಾಮಾಯೆಯಿಂದ ಅಜ್ಞಾನದಲ್ಲಿ ಮುಳುಗಿಕೊಂಡಿರುತ್ತಾನೆ. ವಿದ್ಯಾಮಾಯೆಯಿಂದ ಗುರು ರೂಪ ಧರಿಸಿ ಮಂತ್ರವಾದಿಯಾಗಿ ಗುಣಪಡಿಸುತ್ತಾನೆ.
ಅಜ್ಞಾನ, ಜ್ಞಾನ, ವಿಜ್ಞಾನ ಜ್ಞಾನಿಗೆ ತೋರುತ್ತದೆ. ಇರುವವನು ಭಗವಂತನೊಬ್ಬನೇ, ಆತನೇ ಕರ್ತೃ, ಆತನೇ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯ ಮಾಡುತ್ತಾನೆ ಎಂಬುದಾಗಿ. ವಿಜ್ಞಾನಿಗೆ ತೋರುತ್ತದೆ ಆತನೇ ಎಲ್ಲವೂ ಆಗಿದ್ದಾನೆ ಎಂಬುದಾಗಿ. ಮಹಾಭಾವ ಪ್ರೇಮ ಉಂಟಾಯಿತು ಎಂದರೆ ಕಂಡುಬರುತ್ತದೆ ಭಗವಂತನ ಹೊರತು ಬೇರೇನೂ ಇಲ್ಲ ಎಂಬುದಾಗಿ. ಭಾವದ ಹತ್ತಿರ ಭಕ್ತಿ ಕೇವಲ ಮಿಣಕ್ ಅನ್ನುತ್ತದೆ. ಭಾವ ಪಕ್ವವಾಯಿತು ಎಂದರೆ ಮಹಾಭಾವ ಪ್ರೇಮ. ವಂದ್ಯೋಪಾಧ್ಯಾಯನಿಗೆ ಧ್ಯಾನದ ಸಮಯದಲ್ಲಿ ಘಂಟೆಯ ಶಬ್ದ ಆಗುವುದನ್ನು ಈಗಲೂ ಕೇಳುತ್ತಿರುವೆಯೇನು? ವಂದ್ಯೋಪಾಧ್ಯಾಯ. ಹೌದು, ದಿನವೂ ಜೊತೆಗೆ ಭಗವದ್ರೂಪ ದರ್ಶನ ಕೂಡ. ಮನಸ್ಸಿಗೆ ಒಂದು ಸಲ ರುಚಿ ಹತ್ತಿತು ಎಂದರೆ ಮತ್ತೆ ಅದು ಬಿಟ್ಟುಕೊಡುವುದೇ? ಶ್ರೀರಾಮಕೃಷ್ಣರು ನಗುತ್ತಾ, ಹೌದು ನಿಜ, ಸೌದೆ ಒಮ್ಮೆ ಹೊತ್ತಿಕೊಂಡಿತು ಎಂದರೆ ಮತ್ತೆ ಅದು ಆರಿ ಹೋಗೋದು ಭಕ್ತರಿಗೆ. ಈತನಿಗೆ ಶ್ರದ್ಧೆಯ ಸಂಬಂಧವಾಗಿ ಅನೇಕ ಕಥೆ ಗೊತ್ತಿದೆ. ವಂದ್ಯೋಪಾಧ್ಯಾಯ, ನನಗೆ ಶ್ರದ್ಧೆ ಬಹಳ ಅಧಿಕ. ಶ್ರೀರಾಮಕೃಷ್ಣರು, ಏನಾದರೂ ಹೇಳು ವಂದ್ಯೋಪಾಧ್ಯಾಯ. ಗುರು ಒಬ್ಬನಿಗೆ ಕುರಿಯ ಮಂತ್ರ ಹೇಳಿಕೊಟ್ಟು ಆತನಿಗೆ ತಿಳಿಸಿದ. ಕುರಿಯೇ ನಿನ್ನ ಇಷ್ಟದೈವ ಎಂದು ಆ ಮಂತ್ರವನ್ನೇ ಜಪಿಸಿ ಆತನಿಗೆ ಸಾಕ್ಷಾತ್ಕಾರ ದೊರೆಯಿತು. ಒಬ್ಬ ಹುಲ್ಲು ಕೊಯ್ಯುವ ರಾಮನಾಮ ಜಪಿಸಿ ಗಂಗೆಯನ್ನು ದಾಟಿಬಿಟ್ಟ. ಶ್ರೀರಾಮಕೃಷ್ಣರು, ನಿನ್ನ ಮನೆಯ ಹೆಂಗಸರನ್ನು ಬಲರಾಮನ ಮನೆಯ ಹೆಂಗಸರೊಡನೆ ಕಳುಹಿಸು. ವಂದ್ಯೋಪಾಧ್ಯಾಯ, ಬಲರಾಮ ಯಾರು? ಶ್ರೀರಾಮಕೃಷ್ಣರು, ಬಲರಾಮ ಗೊತ್ತಿಲ್ಲವೇ? ಬೋಸ್ಪಾರಾದಲ್ಲಿ ಆತನಿಗೆ ಮನೆ. ಸರಳ ಸ್ವಭಾವಿಗಳನ್ನು ಕಂಡರೆ ಪರಮಹಂಸರು ಆನಂದದಿಂದ ತುಂಬಿ ತುಳುಕಾಡಲಾರಂಭಿಸುತ್ತಾರೆ. ವಂದ್ಯೋಪಾಧ್ಯಾಯ ಅತ್ಯಂತ ಸರಳ ಜೀವಿ. ನಿರಂಜನನೂ ಸರಳನಾಗಿದ್ದುದರಿಂದ ಪರಮಹಂಸರು ಆತನನ್ನು ಪ್ರೀತಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನಾನು ಏಕೆ ನಿನಗೆ ಹೋಗಿ ನಿರಂಜನನನ್ನು ನೋಡಿಕೊಂಡು ಬಾ ಅಂತ ಹೇಳುತ್ತೇನೆ ಗೊತ್ತೇ? ಆತ ನಿಜವಾಗಿ ಸರಳನೋ ಅಲ್ಲವೋ ಎಂಬುದನ್ನು ಕಂಡುಹಿಡಿಯಲು. 25 ಮೇ 1884 ಜ್ಯೇಷ್ಠ ಶುಕ್ಲ ಪಾಡ್ಯ ಭಾನುವಾರ. ಪರಮಹಂಸರು ಪಂಚವಟಿಯಲ್ಲಿ ಆ ಪುರಾತನ ಆಲದ ಮರದ ಕೆಳಗೆ ಕೇದಾರ, ಸುರೇಂದ್ರ, ಭವನಾಥ, ರಾಖಾಲ ಮೊದಲಾದ ಅನೇಕ ಮಂದಿ ಭಕ್ತರೊಡನೆ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡಿದ್ದಾರೆ. ಎಲ್ಲೋ ಕೆಲವರು ಮಾತ್ರ ಆ ಕಟ್ಟೆಯ ಮೇಲೆ ಪರಮಹಂಸರೊಡನೆ ಕುಳಿತಿದ್ದಾರೆ. ಉಳಿದವರೆಲ್ಲ ಕೆಳಗೆ ಸುತ್ತಲೂ ನಿಂತುಕೊಂಡಿದ್ದಾರೆ. ಫಾಲ್ಗುಣ ಮಾಸದಲ್ಲಿ ಶುಕ್ಲ ಬಿದಿಗೆ ದಿನ ಪರಮಹಂಸರ ಜನ್ಮದಿನ ಬರುತ್ತದೆ. ಆದರೆ ಅವರ ಕೈ ಗುಣ ಹೊಂದಿಲ್ಲದಿದ್ದುದರಿಂದ ಇದುವರೆಗೂ ಅದನ್ನು ಆಚರಿಸಲಿಲ್ಲ. ಈಗ ಅದು ಬಹಳವಾಗಿ ಗುಣ ಹೊಂದಿದೆ. ಆದ್ದರಿಂದ ಭಕ್ತರು ಅದನ್ನು ಇಂದು ಆಚರಿಸುತ್ತಿದ್ದಾರೆ. ಒಳ್ಳೆ ಪ್ರಖ್ಯಾತಳಾಗಿರುವ ಒಬ್ಬ ಕೀರ್ತನಕಾರ್ತಿ ಹಾಡುತ್ತಾಳೆ. ಘಂಟೆ ಅಪರಾಹ್ನ 1. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಇಲ್ಲದಿರುವುದನ್ನು ನೋಡಿ ಮಾಸ್ಟರ್ ಪಂಚವಟಿಗೆ ಬರುತ್ತಿದ್ದಾನೆ. ಪರಮಹಂಸರು ಎದುರಿಗೆ ಕುಳಿತಿರುವುದನ್ನು ನೋಡದೆ ಭಕ್ತರನ್ನು ಕೇಳುತ್ತಿದ್ದಾನೆ. ಪರಮಹಂಸರೆಲ್ಲಿ? ಇದನ್ನು ಕೇಳಿದ ಭಕ್ತರು ಗೊಳ್ಳೆಂದು ನಗುತ್ತಿದ್ದಾರೆ. ಒಡನೆ ಆತನಿಗೆ ಕಂಡುಬರುತ್ತದೆ ಪರಮಹಂಸರು ಎದುರಿಗೇ ಕುಳಿತುಕೊಂಡಿರುವುದು. ಮಾಸ್ಟರಿಗೆ ದಿಗ್ಭ್ರಮೆ ಹಿಡಿದಂತಾಗಿ ಈಗ ಆತ ಪರಮಹಂಸರಿಗೆ ಪ್ರಣಾಮ ಮಾಡುತ್ತಿದ್ದಾನೆ. ಅವರ ಎಡಭಾಗದಲ್ಲಿ ಕೇದಾರ, ಬಲಭಾಗದಲ್ಲಿ ವಿಜಯ ಕಟ್ಟೆಯ ಮೇಲೆಯೇ ಕುಳಿತುಕೊಂಡಿದ್ದಾರೆ. ಕೇದಾರ ಬ್ರಾಹ್ಮ ಸಮಾಜವನ್ನು ಬಿಟ್ಟಂದಿನಿಂದ ಅವನಿಗೂ ವಿಜಯನಿಗೂ ಮನಸ್ತಾಪ. ಶ್ರೀರಾಮಕೃಷ್ಣರು ನಗುತ್ತಾ ಮಾಸ್ಟರಿಗೆ, ನೋಡಿದೆಯಾ ಹೇಗೆ ಇಬ್ಬರನ್ನೂ ಒಂದು ಕಡೆ ಸೇರಿಸಿಬಿಟ್ಟಿದ್ದೇನೆ? ಪರಮಹಂಸರು 1868 ಇಸವಿಯಲ್ಲಿ ಬೃಂದಾವನಕ್ಕೆ ಹೋಗಿದ್ದಾಗ ಅಲ್ಲಿಂದ ಒಂದು ಮಾಧವಿ ಲತೆಯನ್ನು ತಂದು ಪಂಚವಟಿಯಲ್ಲಿ ನೆಟ್ಟಿದ್ದರು. ಅದು ಈಗ ಬಹಳ ದೊಡ್ಡದಾಗಿ ಬಿಟ್ಟಿದೆ. ಅದರ ಮೇಲೆ ಕುಣಿಯುವುದು ಇವೇ ಮೊದಲಾದವನ್ನು ಮಾಡುತ್ತಿದ್ದರು. ಪರಮಹಂಸರು ಆನಂದದಿಂದ ಆ ಮಕ್ಕಳ ಕಡೆ ನೋಡುತ್ತಾ ಹೇಳುತ್ತಿದ್ದಾರೆ, ಇವು ಕಪಿಯ ಮರಿಗಳೇ, ಕೆಳಗೆ ಬಿದ್ದರೂ ಹತ್ತಿ ಹೋಗುವುದನ್ನು ಬಿಡವು. ಸುರೇಂದ್ರ ಕೆಳಗಡೆ ನಿಂತುಕೊಂಡಿರುವುದನ್ನು ನೋಡಿ ಪ್ರೀತಿಯಿಂದ ಹೇಳುತ್ತಿದ್ದಾರೆ, ಬಾ ಮೇಲಕ್ಕೆ, ಕಾಲು ಇಳಿಬಿಟ್ಟುಕೊಂಡು ಸುಖವಾಗಿ ಕುಳಿತುಕೊಳ್ಳುವಿಯಂತೆ.
ಸುರೇಂದ್ರ ಹಾಗೇ ಮಾಡಿದ. ಭವನಾಥ ಕೋಟು ಹಾಕಿಕೊಂಡು ಕುಳಿತಿರುವುದನ್ನು ನೋಡಿ ಸುರೇಂದ್ರ ಹೇಳುತ್ತಿದ್ದಾನೆ, ಏನು, ನೀನು ವಿಲಾಯತಿಗೆ ಹೋಗುತ್ತಿದ್ದೀಯೇನು? ಶ್ರೀರಾಮಕೃಷ್ಣರು ನಗುತ್ತಾ, ಭಗವಂತನೇ ನಮ್ಮ ವಿಲಾಯತಿ. ನಾನು ಒಮ್ಮೊಮ್ಮೆ ಬಟ್ಟೆಯನ್ನೆಲ್ಲ ಬಿಸುಟು ಆನಂದದಿಂದ ತಿರುಗುತ್ತಿದ್ದೆ. ಶಂಭು ಮಲ್ಲಿಕ ಒಂದು ದಿನ ಹೇಳಿದ, ನೀವು ಇದಕ್ಕಾಗಿಯೇ ಅಂತ ಕಾಣುತ್ತೆ ಬೆತ್ತಲೆ ಓಡಾಡುವುದು, ಬಹಳ ಸುಖವಾಗಿರುತ್ತೆ. ಒಂದು ದಿನ ನಾನು ಹಾಗೆ ಮಾಡಿ ನೋಡಿದೆ. ಸುರೇಂದ್ರ, ನಾನು ಆಫೀಸಿನಿಂದ ಮನೆಗೆ ಹಿಂದಿರುಗಿ ಬಂದು ಕೋಟು ಪ್ಯಾಂಟು ಬಿಚ್ಚುವಾಗ ಅಂದುಕೊಳ್ಳುತ್ತೇನೆ, ಹೇ ಭಗವತಿ, ಎಷ್ಟೊಂದು ಬಂಧನಗಳಿಂದ ನೀನು ನನ್ನನ್ನು ಬಂಧಿಸಿದ್ದೀಯೇ. ಶ್ರೀರಾಮಕೃಷ್ಣರು, ಅಷ್ಟಪಾಶಗಳಿಂದ, ಲಜ್ಜೆ, ದ್ವೇಷ, ಭಯ, ಜಾತ್ಯಭಿಮಾನ, ಸಂಕೋಚ, ಗೋಪನೇಚ್ಛೆ ಇವೇ ಮೊದಲಾದವುಗಳಿಂದ. ಪರಮಹಂಸರು ಈಗ ಹಾಡುತ್ತಿದ್ದಾರೆ, ಈ ಎದೆಯ ಕೊರೆಯುವುದು ಒಂದು ವ್ಯಥೆ ನನಗೆ, ನೀನೊಡನೆ ಇದ್ದರೂ ನಾನೆಚ್ಚರಿದ್ದರೂ ಕಳ್ಳತನವಾಯ್ತಲ್ಲ ನನ್ನ ಮನದೊಳಗೆ. ಮತ್ತೆ ಹಾಡುತ್ತಿದ್ದಾರೆ, ಪಟವನಾಡಿಸುತ್ತಿಹಳು ಈ ನನ್ನ ಘನಶ್ಯಾಮೆ ಜಗದ ಸಂಸಾರಗಳ ಪೇಟೆಯಲ್ಲಿ. ಮಾಯೆಯೀ ಸೂತ್ರದಲ್ಲಿ ಬಿಗಿದ ಪಟವೇರುತ್ತಿದೆ ತುಂಬಿರುವ ಭರವಸೆಯ ಗಾಳಿಯಲ್ಲಿ. ನರಣಸ್ಥಿ ಪಂಜರದಿ 3 ಗುಣಗಳ ಬೆಸೆದು ಮಾಡಿರುವಳೀ ತಾಯಿ ಕುಶಲ ಕಲೆಯ. ಪಟದ ಸೂತ್ರದ ಮೇಲೆ ವಿಷಯದಂಟನ್ನು ಬಳಿದು ಹರಿಯದಂಥವುಗಳನ್ನು ರಚಿಸಿರುವಳು. ಶ್ರೀರಾಮಕೃಷ್ಣರು, ಮಾಯೆಯೀ ಸೂತ್ರದಲ್ಲಿ ಎಂದರೆ ಹೆಂಡತಿ ಮಕ್ಕಳು. ಪಟದ ಸೂತ್ರದ ಮೇಲೆ ವಿಷಯದಂಟನ್ನು ಬಳಿದು, ವಿಷಯದಂಟು ಎಂದರೆ ಕಾಮಕಾಂಚನ. ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ಮನುಷ್ಯನನ್ನು ವಶ ಮಾಡಿಕೊಂಡು ಬಿಟ್ಟಿವೆ. ಇವು 3 ಸೋದರರಿದ್ದ ಹಾಗೆ. ಸತ್ವವಿತ್ತು ಎಂದರೆ ಅದು ಮನಸ್ಸನ್ನು ಸಹಾಯಕ್ಕೆ ಕರೆಯಬಲ್ಲದು. ರಜಸ್ಸು ತಮಸ್ಸಿನಿಂದ ಸಹಾಯ ಪಡೆಯಬಲ್ಲದು. 3 ಗುಣಗಳು ಡಕಾಯಿತರೆ. ತಮೋಗುಣ ವಿನಾಶಕಾರಿ, ರಜೋಗುಣ ಬಂಧನಕಾರಿ, ಸತ್ವಗುಣ ವಿಮೋಚನಕಾರಿಯೇನೋ ನಿಜ, ಆದರೆ ಭಗವಂತನ ಸಮೀಪಕ್ಕೆ ಕೊಂಡೊಯ್ಯಲಾರದು. ವಿಜಯ ನಗುತ್ತಾ, ಸತ್ವವೂ ಡಕಾಯಿತ ತಾನೇ? ಶ್ರೀರಾಮಕೃಷ್ಣರು ನಗುತ್ತಾ, ಭಗವಂತನ ಹತ್ತಿರಕ್ಕೇನೋ ಅದು ಕರೆದುಕೊಂಡು ಹೋಗಲಾರದು, ಆದರೆ ಮಾರ್ಗವನ್ನು ತೋರಿಸಿಕೊಟ್ಟು ಬಿಡುತ್ತದೆ. ಭವನಾಥ, ಬಹಳ ಅದ್ಭುತವಾದ ಮಾತು ಇವು. ಶ್ರೀರಾಮಕೃಷ್ಣರು, ಹೌದು, ಇದು ಬಹಳ ಗಹನವಾದ ವಿಷಯವೇ. ಪರಮಹಂಸರ ಈ ಮಾತುಗಳನ್ನೆಲ್ಲ ಕೇಳಿ ಭಕ್ತರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಸಂಸಾರ ಕಾಮಕಾಂಚನವೇ ಭಗವಂತನ ದರ್ಶನ ಮಾಡಲು ಬಿಟ್ಟುಕೊಡಲಾರದು. ಕಾಮಕಾಂಚನವೇ ಸಂಸಾರ, ಕಾಮಕಾಂಚನವೇ ಭಗವಂತನ ದರ್ಶನ ಮಾಡಲು ಬಿಟ್ಟುಕೊಡಲಾರದು. ಒಂದು ಚೌಕವನ್ನು ತಮ್ಮ ಮುಖದ ಎದುರು ಹಿಡಿದುಕೊಂಡು, ಈಗ ನನ್ನ ಮುಖ ನಿಮಗೆ ಕಾಣುವುದೇ ಇಲ್ಲ, ಆವರಣವೆಂಬುದು ಇದೆ. ಈ ಕಾಮಕಾಂಚನವೆಂಬ ಆವರಣ ಹೋಯಿತು ಎಂದರೆ ಚಿದಾನಂದನ ಸಾಕ್ಷಾತ್ಕಾರ. ಇಲ್ಲಿ ನೋಡಿ, ಯಾರು ಹೆಂಡತಿಯ ಸುಖವನ್ನು ತ್ಯಜಿಸುತ್ತಾನೋ ಆತ ಈ ಜಗತ್ತಿನ ಸುಖವನ್ನು ತ್ಯಜಿಸಿದಂತೆಯೇ. ಭಗವಂತ ಆತನಿಗೆ ಅತಿ ಸಮೀಪದಲ್ಲೇ. ಭಕ್ತರು ಈ ಮಾತುಗಳನ್ನು ಶಾಂತವಾಗಿ ಕೇಳುತ್ತಿದ್ದಾರೆ. ಕೆಲವರು ಕುಳಿತು, ಕೆಲವರು ನಿಂತು. ಶ್ರೀರಾಮಕೃಷ್ಣರು ಕೇದಾರ, ವಿಜಯ ಮೊದಲಾದವರಿಗೆ, ಯಾರು ಹೆಂಡತಿಯ ಸುಖವನ್ನು ತ್ಯಜಿಸಿದ್ದಾನೋ ಆತ ಈ ಜಗತ್ತಿನ ಸುಖವನ್ನು ತ್ಯಜಿಸಿದಂತೆಯೇ. ಕಾಮಕಾಂಚನವೇ ಆವರಣ. ನಿಮಗೆಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಮೀಸೆ, ಆದರೂ ನೀವು ಅದರಲ್ಲೇ ಸಿಕ್ಕಿಬಿದ್ದಿದ್ದೀರಿ. ಇಲ್ಲವೇ ಹೇಳಿ, ನಿಮ್ಮ ಹೃದಯವನ್ನು ಒಳಹೊಕ್ಕು ನೋಡಿ. ವಿಜಯ, ಹೌದು, ಅದು ನಿಜ. श्रीराम कृष्ण मंगलकारी, श्रीराम कृष्ण मंगलकारी, श्रीराम कृष्ण मंगलकारी, श्रीराम कृष्ण मंगलकारी। नमो नारायण भवदुःखहारी, नमो नारायण भवदुःखहारी, नमो नारायण
भवदुःखहारी नमो